ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಚಿವರ ಪುತ್ರರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರಿಗೆ ಕಾಮಗಾರಿಯನ್ನು ನೀಡಬೇಕು ಮತ್ತು ಅವರಿಗೆ ಬಿಲ್ಗಳನ್ನು ಪಾಸ್ ಮಾಡಬೇಕಾದ್ರೂ ಕೂಡ ಅವರ ಗುತ್ತಿಗೆದಾರರ ಬಳಿ ಕಮಿಷನ್ ಪಡಿತಾ ಇದ್ದಾರೆ ಅನ್ನೋವಂಥ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಸಣ್ಣ ನೀರಾವರಿ ಸಚಿವರಾದಂಥ NS ಬೋಸರಾಜ್ ಅವರ ಪುತ್ರರ ಮೇಲೂ ಕೂಡ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಸಚಿವರಾದಂಥ NS ಬೋಸರಾಜ್ ಅವರ ಪುತ್ರರಾದಂಥ ರವಿ ಬೋಸರಾಜ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರಿ, ನಿಮ್ಮ ಮೇಲೆ ಈಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಬಿಲ್ ಪಾಸ್ ಮಾಡೋದಾಗಲಿ ಅಥವಾ ಅವರ ಯಾವುದೇ ಕಾಮಗಾರಿಯನ್ನು ನೀಡೋದಾಗಲಿ ಅದಕ್ಕೆಲ್ಲವೂ ಕೂಡ ಕಮಿಷನ್ ಕೇಳ್ತಿದ್ದೀರಿ ಅನ್ನುವಂಥದ್ದು. ನಾನು ಅವರು ಸ್ಪಷ್ಟವಾಗಿ ಅದರಲ್ಲಿ ನಾನು ನೋಡಿದ್ದೀನಿ, ನಿಮ್ಮ ಚಾನೆಲ್ ಮುಖಾಂತರ ನೋಡಿದ್ದೀನಿ. ಅವ್ರು ಏನು ಹೇಳಿದ್ದಾರೆ, ಮಂಜುನಾಥ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಕುಟುಂಬಸ್ಥರು ಮತ್ತು ನನ್ನ ಮೇಲೇನೂ ಆರೋಪ ಮಾಡಿದ್ದಾರೆ, ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ. ನಾನು ಅವ್ರನ್ನ ಕೇಳ ಬಯಸ್ತಾ ಇದ್ದೀನಿ, ಏನು ಹಸ್ತಕ್ಷೇಪ ಅಂತಂದರೆ ಏನು? ಹೌದಾ, ಹಸ್ತಕ್ಷೇಪ ಅಂದರೆ ಬೇರೆ ಬೇರೆ ಇರ್ಬೋದು, ಬೇರೆ ಬೇರೆ ಕಾರಣಗಳಿರ್ಬೋದು, ಬೇರೆ ಬೇರೆ ವಿಷಯಗಳಿರ್ಬೋದು. ಈಗ ನನ್ನ ಮನೆಯಲ್ಲಿ ನಾನು ಇರ್ತೀನಿ, ಅದು ಮಿನಿಸ್ಟ್ರ್ ಮನೆ ಇರ್ಬೋದು, ಇನ್ನೊಬ್ಬರ ಮನೆ. ನನ್ನ ಮನೆಯಲ್ಲಿ ನಾನು ಇದ್ದೀನಿ. 100 ಜನ ಬೆಳಗ್ಗೆ ಎದ್ದರೆ ಬರ್ತಾರೆ. ಅಲ್ಲಿ ಮಿನಿಸ್ಟ್ರಿ ಇಲ್ಲದೆ ಹೋದಾಗ ಅಥವಾ ಬೇರೆ ಯಾರೇ ಇಲ್ಲದೆ ಹೋದಾಗ ಬಂದು ಅವರ ಅಹವಾಲುಗಳನ್ನ ಕೊಡ್ತಾರೆ. ಈ ಥರ ಇದೆ ಸರ್, ನಮ್ಮ ಬಿಲ್ಗಳಿದೆ, ಇಲ್ಲ ನಮ್ಮ ಕೆಲಸಗಳಾಗ್ತಾಯಿಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕು ಅಥವಾ ನಮಗೆ ತೊಂದರೆ ಆಗ್ತಾಯಿದೆ, ಎಷ್ಟೋ ವರ್ಷಗಳಿಂದ ತೊಂದರೆ ಆಗಿದೆ ನಮಗೆ ಅಂಥೇಳಿ ನಮ್ಮ ಹತ್ರ ಬಂದಾಗ ಅದನ್ನು ತೊಗೋತೀವಿ. ಅದನ್ನು ತೊಗೊಂಡು ಅದು ಆ ಮಿನಿಸ್ಟ್ರ್ ಆಫೀಸ್ ಕಳಿಸೋದು ಅಥವಾ ಅವ್ರಿಗೆ ಆ PAಗಳಿಗೆ ಹ್ಯಾಂಡ್ ಓವರ್ ಮಾಡೋದು ಅಥವಾ ಅವರು ಸಿಬ್ಬಂದಿಗೆ ಅವರಿಗೆ ಕೊಡೋದನ್ನು ಮಾಡ್ತೀವಿ. ಅದನ್ನು ಹಸ್ತಕ್ಷೇಪ ಅಂತ ಗಂಭೀರ ಆರೋಪ ಅಂತ ನಾನು ಹೇಳಕ್ಕೆ ಇವರು ಮಾಡ್ತಾಯಿದ್ದಾರೆ ಅಂತಂದರೆ ಅದಕ್ಕೆ ಎಲ್ಲೋ ಒಂದು ಕಡೆ ನಮ್ಮನ್ನ ತೇಜೋವಧಿ ಮಾಡ್ದಂಗೆ ಆಗುತ್ತೆ. ಅದೇ ಇವತ್ತು ಈಗ ಕಾಂಗ್ರೆಸ್ ಗೌರ್ಮೆಂಟಲ್ಲಿ 60% ಕಮಿಷನ್ ದಂಧೆ ನಡೀತಾ ಇದೆ ಅಂತ ನಿಜನಾ ಸರ್? ಸರ್, ಏನು ಬೇಕಾದ ಹೇಳ್ಬೋದು. ಇವತ್ತು ನಾನು ಬೀದಿಗಿಳಿದು ನಾನು 108 ನರೇಂದ್ರ ಮೋದಿ ಅವ್ರ ಬಗ್ಗೆ ನಾನು 108 ಹೇಳ್ಬೋದು, ಅದಾನಿ ಅಂತ ಹೇಳ್ಬೋದು, ಅಂಬಾನಿ ಅಂತ ಹೇಳ್ಬೋದು, ಇಡೀ ಏರ್ಪೋರ್ಟ್ಗಳನ್ನ ರಸ್ತೆಗಳನ್ನ 40% ಆರೋಪ ಬಿಜೆಪಿ ಮೇಲೆ ಅಲ್ಲ, ಬಿಜೆಪಿ ಮೇಲೆ ಕಾಂಗ್ರೆಸ್ನವರು 40% ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿರಿ. ಈಗ ನೀವು ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಕಮಿಷನ್ ದಂಧೆ ನಡೀತಾ ಇದೆಯಾ? ಇಲ್ಲ ಅಲ್ಲ, 100ಕ್ಕೆ 100 ಸುಳ್ಳು ಅಂತ ಹೇಳ್ತಾ ಇದ್ದೀನಿ. ಇದು ನಾನು ನೋಡಿದಂಗೆ ಈ ರೀತಿ ಆದಾಗ ಹೆಂಗಾಗ್ತದೆ ಹೇಳಿ? ಯಾವತ್ತು ಎಲ್ಲ ಖಾತೆಗಳಿಗೆ ಬಿಟ್ಟು ಒಂದು 10% 20% ಜನರಿಗೆ ಮಾತ್ರ ಕೊಟ್ಟಾಗ ಇದೊಂದು ಆಗ್ಬೋದು. ನೀವೇ ಹೇಳಿ. ಹೌದು, ಈ 10-20 ಜನರಿಗೆ ಕೊಟ್ಟಾಗ ಪ್ರತಿಯೊಬ್ಬರಿಗೆ ಕೊಟ್ಟಾಗ ಎಂಥದ್ದು ಯಾವ ರೀತಿ ಆಗೋದು? ಹೆಂಗಾಗ್ತದೆ? ಬೇಡಿಕೆ ಇದ್ದಾಗ ಮಾತ್ರ ತಾನೇ ಯಾರನ್ನ ಬಂದು ಇಷ್ಟು ಅಂತಂದಾಗೆ ಮಾತ್ರ ಇದಾಗೋದು. ಇಲ್ಲಿ ಪ್ರತಿಯೊಬ್ಬ ಅಕೌಂಟ್ಗಳಿಗೆ ಹೋಗ್ತಾ ಇದೆ. ಇಷ್ಟು ಒಂದು ವ್ಯವಸ್ಥಿತವಾಗಿ ಮಿನಿಸ್ಟ್ರು ಕೂತ್ಕೊಂಡು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ರಾತ್ರಿ ಹಗಲು ಮಾಡಿ ಅದನ್ನು ಅವನು ಮಾಡಿದನ್ನು ಶ್ರಮವನ್ನು ಈ ರೀತಿ ತಳ್ಳಿ ಹಾಕೋದು ಒಳ್ಳೇದಲ್ಲ ಅಂತ ನಾನು. ಯಾರೋ ಒಬ್ಬರು ಮಂಜುನಾಥ್ ಅವರ ಆರೋಪಕ್ಕೆ ಏನು ಹೇಳ್ತೀರಾ? ನೋಡ್ರಿ, ಅವರು ಇತ್ತೀಚೆಗೆ ಅಧ್ಯಕ್ಷರಾಗವ್ರೆ, ಮೊನ್ನೆ ಅಧ್ಯಕ್ಷರಾಗಿದ್ದಾರೆ. ಸರಿಯಾಗಿ ತಿಳ್ಕೊಂಡಿದ್ದಾರೆಲ್ಲೋ ಅಂತ ನಂಗೆ ಗೊತ್ತಿಲ್ಲ. ಈಗ ಏನೋ ಮಿನಿಸ್ಟ್ರು ಮೀಟಿಂಗ್ ಕರೆದಾರಂತೆ, ಹೋಗಲಿ, ಅಲ್ಲಿ ಅವ್ರಿಗೆ ಏನೇನು ಅವ್ರಿಗೆ ತೊಂದರೆಗಳಾಗಿದ್ದಾವೆ, ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಆಗಿದ್ದಾವೆ ಅವ್ರಿಗೆ ಹೇಳ್ಕೊಂಡು ಎಲ್ಲ ಇತ್ಯರ್ಥ ಆದರೆ ಇತ್ಯರ್ಥ ಆಗಲಿ. ಬಟ್ ಈ ರೀತಿ ಒಬ್ಬರ ಮೇಲೆ ನೇರವಾಗಿ ಯಾವುದೇ ಒಂದು ಇದಿಲ್ಲದೆ, ಏನೋ ಒಂದು ಆಧಾರ ಇಲ್ಲದೆ ನೇರವಾಗಿ ಹೆಸರು ತಗೊಂಡು ಅಥವಾ ಒಬ್ಬ ಮಿನಿಸ್ಟ್ರನ್ನ ಏನೋ ಒಂದು ಪಾರದರ್ಶಕತೆಯನ್ನು ತಂದಿರೋಂಥ ಒಂದು ಮಿನಿಸ್ಟ್ರಿಯಲ್ಲಿ ಈ ರೀತಿ ಆರೋಪವನ್ನು ಮಾಡೋದು ಭಾಳ ನೋವಿನ ಸಂಗತಿ. ಅವ್ರು ಇಂಥವಕ್ಕೆಲ್ಲ ದೂರ ಇರಬೇಕು. ನಾವೂ ಅದು ಏನು ನಾನು ಕನ್ಸಲ್ಟ್ ಮಾಡ್ತಾಯಿದ್ದೀನಿ. ಈಗ ನನ್ನ ಹೆಸರು ಬಂದಿದೆ ಅಂತ ಹೇಳಿ ನಾನು ಕನ್ಸಲ್ಟ್ ಮಾಡಬೇಕಾಗ್ತದೆ. ನಾನು ನನ್ನ ಲಾಯರ್ಸ್ ಕೂಡ ಸಂಪರ್ಕನಾಗಿದ್ದೀನಿ. ಇವೆಲ್ಲ ನೋಡ್ತಾ ಇದ್ದಾರೆ. ಅದಾದಮೇಲೆ ನಾವು ಉತ್ತರ ಕೊಡ್ತೀವಿ. ನಾವು ನನ್ನ ಸ್ವಂತಕ್ಕೆ ನಾನು ಏನು ಇದು ಮಾಡ್ಕೋಬೇಕು, ನಾನು 100ಕ್ಕೆ 100 ಮಾಡ್ತೀನಿ. ಈಗ ಇದಿಷ್ಟು ಸಚಿವರಾದಂಥ NS ಬೋಸರಾಜ್ ಅವರ ಪುತ್ರರಾದಂಥ ರವಿ ಬೋಸರಾಜ್ ಅವರು ಹೇಳುವಂಥ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.